ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಸ್ ಬಿ ಹೊರ್ತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ಬಹಳ ಇಂಪಾರ್ಟೆಂಟ್ ಇದೆ. ನಿಮಗೆ ತಿಳಿಸಿಕೊಡ್ತೇನೆ. ನಿಮಗೆಲ್ಲ ಗೊತ್ತಿರಬಹುದು, ಇತ್ತೀಚಿನ ದಿನಗಳಲ್ಲಿ ಕಾವೇರಿ ಆನ್ಲೈನಲ್ಲಿ ಒಂದು ಬಹಳ ದೊಡ್ಡ ಬದಲಾವಣೆಯಾಗಿದೆ. ಸೊ ಆ ಬದಲಾವಣೆಗೆ ಸಂಬಂಧಪಟ್ಟಂತೆ ಕಾವೇರಿ ಆನ್ಲೈನ್ 2.0 ಎನ್ನುವಂತಹ ಒಂದು ಹೊಸ ಸಾಫ್ಟ್ವೇರನ್ನು ಇಲ್ಲಿ ನೀವು ಲಾಗಿನ್ ಮಾಡಬೇಕಾಗತ್ತೆ. ಸೊ ಇದರಲ್ಲಿ ಯಾವ ರೀತಿ ಉಚಿತವಾಗಿ ರಿಜಿಸ್ಟ್ರೇಷನ್ ಮಾಡಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತಿದ್ದೇನೆ. ನೋಡಿ, ಮೊದಲು ಈ ಒಂದು ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡಿಕೊಳ್ಳಬೇಕು. ಈ ವೆಬ್ಸೈಟ್ ಇಲ್ಲಿ ಹೇಳಿದ್ದಾರೆ ನೋಡಿ, ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಅಂತ. ಈ ಒಂದು ವೆಬ್ಸೈಟ್ ಓಪನ್ ಮಾಡಿಕೊಳ್ಳಿ. ಇದರ ಲಿಂಕ್ ಬೇಕಾದರೆ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ನೆಕ್ಸ್ಟ್ ಈ ಒಂದು ವೆಬ್ಸೈಟನ್ನು ಓಪನ್ ಮಾಡಿದಾಗ ಇದನ್ನು ಮೇಲೆ ಸ್ಕ್ರಾಲ್ ಅಪ್ ಮಾಡ್ಕೊಳ್ಳಿ. ಇಲ್ಲಿ ಇನ್ನೊಂದು ಮಾಹಿತಿ ನೋಡ್ಬೋದು, ಮುದ್ರಾಂಕ ಇಲಾಖೆಗೆ ಸಂಬಂಧಿಸಿದ ನೂತನ ಕಾವೇರಿ 2.0 ತಂತ್ರಾಂಶವನ್ನು ನೋಂದಣಿ ಮಾಡಿಕೊಳ್ಳಬೇಕಂತ ಕೊಟ್ಟಿದ್ದಾರೆ. ಸೊ ಇದರ ಅರ್ಥ ಏನು, ಯಾಕೆ ಅಂತ ನಾನು ತಿಳಿಸ್ಕೊಡ್ತೇನೆ. ಇಲ್ಲಿ ಈ ಒಂದು ಆಪ್ಷನ್ನಲ್ಲಿ ಬಂದಾಗ ಸ್ನೇಹಿತರೆ, ಇಲ್ಲಿ ಆನ್ಲೈನ್ ಸೇವೆಗಳಲ್ಲಿ ಕಾವೇರಿ 2 ಆನ್ಲೈನ್ ಸೇವೆಗಳಂತ ಫಸ್ಟ್ ಒಂದು ಆಪ್ಷನ್ ಕಾಣುತ್ತೆ. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ವಿಂಡೋ ಓಪನ್ ಆಗುತ್ತೆ ನಿಮ್ಮ ಮುಂದೆ. ಇದರಲ್ಲಿ ನೋಡಿ, ಇದು ನೋಂದಣಿ ಮಾಡುವಂತಹ ಮಾಹಿತಿ ಯಾಕೆ ತಿಳಿಸ್ಕೊಡ್ತಾ ಇದ್ದೇನೆ ಅಂದರೆ, ನಿಮಗೆಲ್ಲ ಗೊತ್ತಿರಬಹುದು, ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಹೋಗಿ ಆಸ್ತಿ ಖರೀದಿ ಆಗಲಿ, ಆಸ್ತಿ ಮಾರಾಟ ಮಾಡುವುದಾಗಲಿ, ಅಥವಾ ಯಾವುದಾದ್ರೂ ಮಾರ್ಗೇಜ್ ಮಾಡುವುದಾಗಲಿ, ಈ ಎಲ್ಲ ಪ್ರಕ್ರಿಯೆ ಪ್ರಾರಂಭದಿಂದ ಕೊನೆಯವರೆಗೆ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಮೊದಲು ನಡೀತಾ ಇತ್ತು. ಬಟ್ ಪ್ರೆಸೆಂಟಲ್ಲಿ ಏನು ಮಾಡಿದ್ದಾರೆ, ಅದನ್ನು ಚೇಂಜ್ ಮಾಡಿದ್ದಾರೆ. ನೀವು ಹೊರಗಡೆ ಆನ್ಲೈನಲ್ಲಿ ಅರ್ಜಿಯನ್ನು ಫಿಲ್ ಮಾಡಿ, ಆನ್ಲೈನ್ ಮುಖಾಂತರನೇ ಎಲ್ಲ ಪ್ರೊಸೆಸ್ ಮಾಡಿ, ಜಸ್ಟ್ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಬಂದು ನಿಮ್ಮ ಹೆಬ್ಬೆರಳಿನ ಗುರುತನ್ನು ಕೊಟ್ಟು, ಭಾವಚಿತ್ರವನ್ನು ಕೊಟ್ಟು, ಆವಾಗ ನೀವು ಅಲ್ಲಿ ಅಥರೈಸೇಷನ್ ಮಾಡಿದ್ರೆ ಸಾಕು. ಇಮಿಡಿಯೇಟ್ ಆಗಿ ನಿಮ್ಮ ಆಸ್ತಿ ಮಾರಾಟ ಕೂಡ ಆಗುತ್ತೆ ಹಾಗೂ ಖರೀದಿ ಕೂಡ ಆಗುತ್ತೆ. ಸೊ ಅದಕ್ಕೆ ಈ ಒಂದು ಕಾವೇರಿ 2.0 ಎನ್ನುವಂತಹ ಒಂದು ತಂತ್ರಾಂಶವನ್ನು ನೀವು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬೇಕಾಗತ್ತೆ. ಉಚಿತವಾಗಿರುತ್ತೆ. ಸೊ ಇಲ್ಲಿ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಬೇಕು, ಸಿಟಿಜನ್ ರಿಜಿಸ್ಟ್ರೇಷನ್ ಕೂಡ ಇದೆ ಹಾಗೂ ಬ್ಯಾಂಕಿಂಗ್ ರಿಜಿಸ್ಟ್ರೇಷನ್ ಕೂಡ ಇದೆ. ಸೊ ಬನ್ನಿ ಹಾಗಾದರೆ ನೋಡೋಣ. ಈ ಒಂದು ವೆಬ್ಸೈಟ್ ಓಪನ್ ಮಾಡಿದಾಗ ಇಲ್ಲಿ ನಿಮಗೆ ಇಂಗ್ಲಿಷ್ ಕನ್ನಡ ಎರಡು ಭಾಷೆಯಲ್ಲಿ ಇದರ ಮಾಹಿತಿ ಸಿಗುತ್ತೆ. ನೀವು ಕನ್ನಡ ಕೂಡ ಮಾಡಿಕೊಳ್ಳಬಹುದು. ಇಲ್ಲಿ ಕ್ಲಿಕ್ ಮಾಡಿದಾಗ ಇದು ಆಟೋಮೆಟಿಕ್ ಆಗಿ ಕನ್ನಡ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ಒಂದು ನೋಡಿ, ದಾಸ್ತಾವೇಜು ನೋಂದಣಿ ಬರುತ್ತೆ. ಸೆಕೆಂಡ್ ಒಂದು ಮದುವೆ ನೋಂದಣಿ, ಋಣಭಾರ ರಾಹಿತ್ಯ ಪ್ರಮಾಣ ಪತ್ರ ಅಂದರೆ EC. ನೆಕ್ಸ್ಟ್ ಪ್ರಮಾಣೀಕೃತ ಪತ್ರ, ಸಂಸ್ಥೆಯ ನೋಂದಣಿ, ಫರ್ಮ್ ರಿಜಿಸ್ಟ್ರೇಷನ್, ಇದು ಅಧಿಕಾರಿಗಳ ಪತ್ರ ಪ್ರಮಾಣೀಕರಣ ದೃಢೀಕರಣ ಅಂತ ಬರುತ್ತೆ. ಇಲ್ಲಿ ಇಷ್ಟು ಸೇವೆಗಳಿದ್ದಾವೆ. ಈ ಸೇವೆಗಳನ್ನು ನೀವು ಯೂಸ್ ಮಾಡೋಕ್ಕೆ ಇಲ್ಲಿ ಮೊದಲು ನಾನು ಸ್ವಲ್ಪ ಹೇಳುವಂಥ ಮಾಹಿತಿನ ಗಮನವಿಟ್ಟು ನೋಡಿ. ಡೈರೆಕ್ಟಾಗಿ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಹೋಗ್ತಾರೆ ತುಂಬ ಜನ. ಇದನ್ನು ಸ್ಕ್ರಾಲ್ ಅಪ್ ಮಾಡಿಕೊಂಡಾಗ ಇಲ್ಲಿ ನಿಮಗೆ ಒಂದು ಆಪ್ಷನ್ ಕಾಣುತ್ತೆ. ಈ ಆಪ್ಷನನ್ನು ನೀವು ಯಾರು ಜಾಸ್ತಿ ನೋಡೋಕ್ಕೆ ಹೋಗಲ್ಲ. ನೋಡಿ, ಇಲ್ಲಿ ಸೂಚನೆಗಳು ಮತ್ತು ನವೀಕರಣ ಅಂತ ಕಾಣುತ್ತೆ. ಇಲ್ಲಿ ಕಾವೇರಿ ಆನ್ಲೈನ್ ಸೇವಾ ಸುತ್ತೋಲೆ ಇದೆ, ಇದನ್ನು ಓದಬೇಕು. ಹಾಗೂ ಇಲ್ಲಿ ಆನ್ಲೈನ್ EC ಹಾಗೂ ಆನ್ಲೈನ್ CCಗಾಗಿ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅದರ ಬಗ್ಗೆ ಕೂಡ ನೋಡಿ. ಹಾಗೂ ಬ್ಯಾಂಕ್ ಬಳಕೆದಾರರಾಗಿ ನೋಂದಾಯಿಸಲು ಇಲ್ಲಿ ನೋಡಬಹುದು, ಬಳಕೆದಾರರ ಕೈಪಿಡಿ ಅಂತ ಬರುತ್ತೆ. ಇದರ ಮೇಲೆ ಸಿಂಪಲ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಒಂದು PDF ಓಪನ್ ಆಗುತ್ತೆ. ಈ PDF ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿದಾಗ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಬೇಕು, ಯಾವ ರೀತಿ ಇದರಲ್ಲಿ ವರ್ಕ್ ಮಾಡಬೇಕಂತ ಸಂಪೂರ್ಣವಾದಂಥ ಮಾಹಿತಿ ಕೊಟ್ಟಿದ್ದಾರೆ. ಇದನ್ನು ನೋಡಿಕೊಳ್ಳಿ. ಹಾಗೂ ಇದರ ಬಗ್ಗೆ ನೆಕ್ಸ್ಟ್ ಮತ್ತೆ ಮುಂದೆ ಮಾತಾಡೋಣ. ಇವಾಗ ನೋಡಿ, ರಿಜಿಸ್ಟ್ರೇಷನ್ ಮಾಡೋದನ್ನು ಲೈವ್ ಪ್ರೂಫ್ ನಾನು ತೋರಿಸ್ಕೊಡ್ತೇನೆ. ಇಲ್ಲಿ ಬಂದಾಗ ನಿಮಗೆ ಇನ್ನಷ್ಟು ತಿಳಿದುಕೊಳ್ಳಲು ಲಾಗಿನ್ ಮಾಡಿ ಅಂತ ಬರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇಲ್ಲಿ ನಿಮಗೆ ಲಾಗಿನ್ ಮಾಡೋಕ್ಕೆ ಕೇಳ್ತಾ ಇದೆ ನಿಮ್ಮ ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್. ಇಲ್ಲಿ ಮೊದಲು ಏನು ಮಾಡಬೇಕು, ನೀವು ಖಾತೆಯನ್ನು ನೋಂದಾಯಿಸಿ ಅಂತ ಬರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಖಾತೆಯನ್ನು ನೋಂದಾಯಿಸುವ ಸ್ಥಳದಲ್ಲಿ ನಿಮ್ಮ ಮೊದಲ ಹೆಸರು ನಿಮ್ಮ ಆಧಾರ್ ಕಾರ್ಡ್ದಲ್ಲಿ ಇರೋ ಥರ ಹಾಕಿ. ನೆಕ್ಸ್ಟ್ ಮಿಡಲ್ ನೇಮ್ ಆಧಾರ್ ಕಾರ್ಡ್ದಲ್ಲಿ ಇದ್ದರೆ ಹಾಕಿ, ಇಲ್ಲ ಬಿಟ್ಟಾಕಿ. ನಿಮ್ಮ ಲಾಸ್ಟ್ ಹೆಸರು ಹಾಗೂ ನಿಮ್ಮ ಜೆಂಡರ್ ಮೇಲ್ ಇದ್ದರೆ ಮೇಲ್, ಫಿಮೇಲ್ ಇದ್ದರೆ ಫಿಮೇಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಇಮೇಲ್ ID, ನಿಮ್ಮ ಮೊಬೈಲ್ ನಂಬರ್ ಹಾಗೂ ಇಲ್ಲಿ ಸೆಕ್ಯೂರಿಟಿ ಕ್ವಶನ್ ಬರುತ್ತೆ. ವೆನ್ ಈಸ್ ಯುವರ್ ಡೇಟ್ ಆಫ್ ಬರ್ತ್ ಅಂತ ಬರುತ್ತೆ. ವಾಟ್ ಈಸ್ ಯುವರ್ ಫೇವ್ರೇಟ್ ಮೂವಿ ಬರುತ್ತೆ. ವಾಟ್ ಈಸ್ ಯುವರ್ ಮದರ್ ಮಿಡಲ್ ನೇಮ್, ವಾಟ್ ಈಸ್ ಯುವರ್ ಫೇವ್ರೇಟ್ ಕ್ರಿಕೆಟ್ ಮ್ಯಾಚ್ ಟೀಮ್, ಹಾಗೂ ವಾಟ್ ಈಸ್ ಯುವರ್ ಮೇಕ್ ಆ್ಯಂಡ್ ಮಾಡಲ್ ಫಸ್ಟ್ ಕಾರ್ ಅಂತ ಬರುತ್ತೆ. ವಾಟ್ ಈಸ್ ಯುವರ್ ಅಕಾಪಿಕೇಶನ್, ನಿಮ್ಮ ಕೆಲಸ ಏನಂತ ಕೇಳುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದು ಸೆಕ್ಯೂರಿಟಿ ಕೋಡನ್ನು ನೀವು ಇಟ್ಕೋಬಹುದು. ಇಲ್ಲಿ ಡೇಟ್ ಆಫ್ ಬರ್ತ್ ಇಟ್ಕೊಂಡು ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕೊಳ್ಳಬಹುದು. ಸೊ ಅಂದರೆ ಇದು ನೀವು ಪಾಸ್ವರ್ಡ್ ಏನಾದರೂ ಮರೆತೋದ್ರೆ ನೆಕ್ಸ್ಟ್ ರಿಸೆಟ್ ಮಾಡುವಾಗ, ಫಾರ್ಗೆಟ್ ಪಾಸ್ವರ್ಡ್ ಮಾಡುವಾಗ ಇಲ್ಲಿ ಸೆಕ್ಯೂರಿಟಿ ಕ್ವಶನ್ ಕೇಳುತ್ತೆ. ಆ ಕ್ವಶನನ್ನು ನೀವು ಸೆಲೆಕ್ಟ್ ಮಾಡಿದಾಗ ಮಾತ್ರ ನಿಮಗೆ ಇಲ್ಲಿ ಪಾಸ್ವರ್ಡ್ ರಿಸೆಟ್ ಆಗುತ್ತೆ. ಇದನ್ನೆಲ್ಲ ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿ. ನಾನು ಇಲ್ಲಿ ನಿಮ್ಮ ಜೊತೆ ರಿಜಿಸ್ಟರ್ ಮಾಡ್ಕೊಳ್ಳುತ್ತೇನೆ. ನೋಡಿ, ನಾನಿಲ್ಲಿ ಎಲ್ಲ ಮಾಹಿತಿಯನ್ನು ಫಿಲ್ ಮಾಡಿದ್ದೇನೆ. ಇವಾಗ ಈ ಕ್ಯಾಪ್ಚರ್ ಕೋಡ್ ಕೂಡ ಹಾಕಿದ್ದೇನೆ. ರಿಜಿಸ್ಟರ್ ಅಂತ ಸಿಂಪಲ್ ಆಗಿ ಕ್ಲಿಕ್ ಮಾಡ್ಕೊಳ್ಳಿ.
ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಕ್ಲಿಕ್ ಮಾಡಿದಾಗ ಈ ವಿಂಡೋ ಕ್ಲೋಸ್ ಆಗುತ್ತೆ. ಯುವರ್ ಯೂಸರ್ ನೇಮ್ ಅಂಡ್ ರಿಜಿಸ್ಟರ್ ಪಾಸ್ವರ್ಡ್ ಏನಿದೆ ನಿಮ್ಮ ಮೇಲ್ ಐ ಡಿಗೆ ಹಾಗೂ ನಿಮ್ಮ ಮೊಬೈಲ್ ನಂಬರ್ಗೆ ಕಳಿಸಲಾಗಿದೆ ಅಂತ ಇಲ್ಲಿ ನಮಗೆ ಬರುತ್ತೆ. ನೆಕ್ಸ್ಟ್ ನೋಡಿ, ನಿಮ್ಮ ಮೊಬೈಲಲ್ಲಿ ಸ್ಕ್ರೀನನ್ನು ಓಪನ್ ಮಾಡಿಕೊಳ್ಳಿ. ಯೂಸರ್ ಐ ಡಿ ಪಾಸ್ವರ್ಡ್ ಬಂದಿರುತ್ತೆ ನೋಡಿ. ಇಲ್ಲಿ ನಮ್ಮ ಮೊಬೈಲ್ಗೆ ಒಂದು ಮೆಸೇಜ್ ಕೂಡ ಬಂದಿದೆ, ಸಬ್ ರಿಜಿಸ್ಟರ್ ಅಂತ. ಯು ಹ್ಯಾವ್ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಫ್ರಾಮ್ ಡಿಪಾರ್ಟ್ಮೆಂಟ್ ಆಫ್ ಸ್ಟ್ಯಾಂಪ್ ಅಂಡ್ ರಿಜಿಸ್ಟ್ರೇಷನ್ ಅಂತ ಒಂದು ಮೆಸೇಜ್ ಬಂದಿದೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂತ ಯೂಸರ್ ಐ ಡಿ ಪಾಸ್ವರ್ಡ್ ಇನ್ನೂ ಬಂದಿಲ್ಲ. ಸೊ ಇಲ್ಲಿ ಮೇಲಲ್ಲಿ ಚೆಕ್ ಮಾಡ್ತೇನೆ ಬಂದಿದೆ ಅಥವಾ ಇಲ್ಲ ಅಂತ. ನೋಡಿ ಬಂದಿದೆ ಸ್ನೇಹಿತರೆ. ಇಲ್ಲಿ ಮೇಲಲ್ಲಿ ಏನು ಬರುತ್ತೆ ಅಂದರೆ ನೋ ರಿಪ್ಲೈ ಬರುತ್ತೆ. IGR ಆಫೀಸ್ ಅಂತ ಬರುತ್ತೆ. IGR ಆಫೀಸ್ ಅಂತ ಬರುತ್ತೆ. ಯೂಸರ್ ಲಾಗಿನ್ ಇನ್ಫಾರ್ಮೇಶನ್ ಕಾವೇರಿ ಬಂದಿದೆ. ಇಲ್ಲಿ 2.0 ಅಂತ ಬಂದಿದೆ. ವೆಲ್ಕಮ್ ಟು ಕಾವೇರಿ. ಇಲ್ಲಿ ಯುವರ್ ಲಾಗಿನ್ ನೇಮ್, ನಮ್ಮ ಲಾಗಿನ್ ಐ ಡಿ ಅಂದರೆ ಯೂಸರ್ ನೇಮ್ ಏನಿದೆ ನಮ್ಮ ಮೇಲ್ ಐ ಡಿ ಆಗಿರುತ್ತೆ, ಹಾಗೂ ಪಾಸ್ವರ್ಡ್ ಏನಿದೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ರಿಸೆಟ್ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ, ನಾನು ಇದನ್ನು ಇಲ್ಲಿ ಲಾಗಿನ್ ಅಂತ ಕೊಡ್ತೇನೆ. ಮತ್ತೆ ಲಾಗಿನ್ ಅಂತ ಕೊಟ್ಟು ಇಲ್ಲಿ ನಮಗೆ ಯೂಸರ್ ನೇಮ್ ಅಂದರೆ ನಮ್ಮ ಮೇಲ್ ಐ ಡಿ ಕೊಟ್ಟಿದ್ದಾರೆ. ಸೊ ಆ ಒಂದು ಮೇಲ್ ಐ ಡಿನ ಹಾಕ್ತೇನೆ. ಹಾಕಿ ನೆಕ್ಸ್ಟ್ ಏನಿದೆ ಇಲ್ಲಿ ಪಾಸ್ವರ್ಡ್ನ ಹಾಕಿ ಕ್ಯಾಪ್ಚರ್ ಕೋಡ್ ಹಾಕಿ ಲಾಗಿನ್ ಮಾಡಿದಾಗ ಇದು ಒನ್ ಟೈಮ್ ಪಾಸ್ವರ್ಡ್ ಆಗಿರುತ್ತೆ. ಐ ಥಿಂಕ್ ಒನ್ ಟೈಮ್ ಆಗಿರುತ್ತೆ. ಇದು ಲಾಗಿನ್ ಮಾಡಿದಾಗ ಪಾಸ್ವರ್ಡ್ ರಿಸೆಟ್ ಮಾಡೋಕ್ಕೆ ಕೇಳಬಹುದು. ಇವಾಗ ನಾನು ಇಲ್ಲಿ ಬಂದಿರುವಂಥ ಮೊಬೈಲ್ಗೆ ಮೇಲ್ ಐ ಡಿಗೆ ಬಂದಿರುವಂಥ ಪಾಸ್ವರ್ಡನ್ನೇ ಹಾಕಿ ಇಲ್ಲಿ ಲಾಗಿನ್ ಮಾಡಿ ತೋರಿಸ್ಕೊಡ್ತೇನೆ ನೋಡಿ. ನೋಡಿ ಎಲ್ಲ ಡೀಟೇಲ್ಸ್ನ ಹಾಕಿ ಪಾಸ್ವರ್ಡ್ನ ಹಾಕಿ ಲಾಗಿನ್ ಮಾಡಿದ್ದೇನೆ. ಇಲ್ಲಿ OTP ಕಳಿಸಲಾಗಿದೆ ನಿಮ್ಮ ಮೊಬೈಲ್ ನಂಬರ್ಗೆ ಅಂತ ಬರುತ್ತೆ. ಮೊಬೈಲ್ಗೆ ಬಂದಿರುವಂತಹ OTPನ ಇಲ್ಲಿ ಎಂಟ್ರಿ ಮಾಡಬೇಕು. OTP ಕೂಡ ಬಂತು. 4 ಅಂಕಿಯ OTP ಇರುತ್ತೆ. ಗಮನವಿಟ್ಟು ನೋಡಿ, 4 ಅಂಕಿಯ OTP ಇರುತ್ತೆ. ನೆಕ್ಸ್ಟ್ ಲಾಗಿನ್ ಅಂತ ಕೊಡಿ. ನೋಡಿ ಸ್ನೇಹಿತರೆ, ಇಲ್ಲಿ ನಮ್ಮ ಕಾವೇರಿ 2.0 ಆನ್ಲೈನ್ ಸರ್ವಿಸ್ ಇವಾಗ ಸಂಪೂರ್ಣವಾಗಿ ರಿಜಿಸ್ಟ್ರೇಷನ್ ಆಗಿದೆ. ಡೈರೆಕ್ಟ್ ಆಗಿ ಲಾಗಿನ್ ಆಗಿದೆ. ಮೇಲ್ ಐ ಡಿಗೆ ಬಂದಿರುವಂಥ ಪಾಸ್ವರ್ಡ್ ಇಲ್ಲಿ ಯೂಸ್ ಆಗಿದೆ. ನೆಕ್ಸ್ಟ್ ಹೊಸ ಪಾಸ್ವರ್ಡ್ ರಿಸೆಟ್ ಮಾಡೋಕ್ಕೆ ಏನು ಕೇಳಿಲ್ಲ. ಇಲ್ಲಿ ಹಲೋ ಅಂತ ಬರುತ್ತೆ. ಇಲ್ಲಿ ನಿಮ್ಮ ಹೆಸರು ಇರುತ್ತೆ. ಇಲ್ಲೂ ಕೂಡ ಹೆಸರಿದೆ. ಇಲ್ಲಿ ನಾನು ಕ್ಯಾಮ್ರಾ ತಂದಿದ್ದೇನೆ ಹೆಸರು ಕಾಣಬಾರ್ದಂತ. ಇಲ್ಲಿ ಹೆಸರಿದೆ. ಇಲ್ಲಿ ಲಾಗಿನ್ ಲಾಗೌಟ್ ಮಾಡೋಕ್ಕೆ ಬರುತ್ತೆ. ಇಲ್ಲಿ ಪಕ್ಕದಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ, ಸ್ವಲ್ಪ ನಾನು ಇದನ್ನು ಸೈಡಕ್ಕೆ ತಗೊಳ್ತೇನೆ. ಇಲ್ಲಿ ನಿಮ್ಮ ಪ್ರೊಫೈಲ್ ಇದೆ. ಇಲ್ಲಿ ನೀವು ಪ್ರೊಫೈಲಲ್ಲಿ ಅಪ್ಡೇಟ್ ಮಾಡಿಕೊಳ್ಳಬಹುದು. ನೆಕ್ಸ್ಟ್ ನೋಡಿ, ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್. ಇಲ್ಲಿ ಹೊಸ ಅಪ್ಲಿಕೇಶನನ್ನು ಹಾಕ್ಬೋದು. ಇಲ್ಲಿ ಏನಿದೆ, ಸೀರಿಯಲ್ ನಂಬರ್ 1, ಅಪ್ಲಿಕೇಶನ್ ನಂಬರ್, ಡೇಟ್, ಅಪ್ಲಿಕೇಶನ್ ಟೈಪ್, ಅಪ್ಲಿಕೇಶನ್ ಸ್ಟೇಟಸ್, ಆ್ಯಕ್ಷನ್. ನೋಡಿ, ನೀವು ಹಾಕಿರುವಂಥ ಅಪ್ಲಿಕೇಶನ್ ನಂಬರ್ ಏನಿದೆ ಹಾಗೂ ಅದರ ಡೇಟ್ ಏನಿದೆ, ಅಪ್ಲಿಕೇಶನ್ ಯಾವ ವಿಸ್ಕೋಸ್ಕರ ಅಂದರೆ ಅಪ್ಲಿಕೇಶನ್ ನೋಡಿ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಹಾಕಿದ್ದೀರಾ, ಅಥವಾ ಮಾರ್ಗೇಜ್ ಮಾಡೋಕ್ಕೆ ಹಾಕಿದ್ದೀರಾ, ಅಥವಾ CC ತೆಗಿಯೋಕ್ಕೆ ಅಪ್ಲಿಕೇಶನ್ ಹಾಕಿದ್ದೀರಾ, ಅಥವಾ EC ತೆಗಿಯೋಕ್ಕೆ ಹಾಕಿದ್ದೀರಾ, ಇದರ ಬಗ್ಗೆ ಎಲ್ಲ ಮಾಹಿತಿ ಇರುತ್ತೆ. ಅಪ್ಲಿಕೇಶನ್ ಅಪ್ರೂವಲ್ ಆಗಿದೆನಾ ಅಥವಾ ರಿಜೆಕ್ಟ್ ಆಗಿದೆ ಅದು ಮಾಹಿತಿ ಇರುತ್ತೆ. ಇದರ ಡೀಟೇಲ್ಸ್ ಕೂಡ ಇಲ್ಲಿ ಇರುತ್ತೆ. ಸೊ ಸ್ನೇಹಿತರೆ, ಈ ರೀತಿಯಾಗಿ ನೀವು ಕಾವೇರಿ ಆನ್ಲೈನ್ 2.0ನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಬಹುದು. ಸೊ ಇದರಲ್ಲಿ ಹೊಸ ಅಪ್ಲಿಕೇಶನ್ ಹಾಕೋಕ್ಕೆ ಸ್ಟಾರ್ಟ್ ನೀವು ಅಂತ ಕೊಡಬೇಕು. ಇದಕ್ಕೆ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕಂತ ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ 2ದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಈ ಪಾರ್ಟ್ 1 ವಿಡಿಯೋ ನೋಡಿ ದಯವಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಉಚಿತವಾಗಿದೆ. ಇದರಲ್ಲಿ ಯಾವುದೇ ರೀತಿ ಫೀಸ್ ಕೊಡುವಂಥ ಅವಶ್ಯಕತೆ ಇಲ್ಲ ID ಪಾಸ್ವರ್ಡ್ಗೆ. ಹಾಗೂ ನಿಮ್ಮ ಪಾಸ್ವರ್ಡ್ ಏನಾದರೂ ಚೇಂಜ್ ಮಾಡ್ಕೋಬೇಕಾದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಚೇಂಜ್ ಮಾಡ್ಬೋದು. ಹಾಗೂ ನಿಮಗೆ ಯಾವುದಾದ್ರೂ ಅಪ್ರೂವಲ್ ರಿಜೆಕ್ಟ್ ಏನಾದರೂ ಬಂದರೆ ಇಲ್ಲಿ ನಿಮಗೆ ಒಂದು ಬೆಲ್ ಐಕಾನ್ ಕಾಣ್ತಾ ಇದೆ. ಇಲ್ಲಿ ನೋಟಿಫಿಕೇಶನ್ ಕೂಡ ಬಂದಿರುತ್ತೆ. ಸೊ ಸ್ನೇಹಿತರೆ, ಇಂಥ ವಿಶೇಷವಾಗಿರುವಂತಹ ವಿಡಿಯೋ ಹಾಗೂ ವಿಶೇಷವಾಗಿರುವಂಥ ಮಾಹಿತಿ ಬೇಕಂದರೆ ನಮ್ಮ SB ಹೊರ್ತಿ ಯೂಟ್ಯೂಬ್ ಚಾನಲ್ನ ಕಂಟಿನ್ಯೂ ಆಗಿ ಫಾಲೋ ಮಾಡ್ತಾ ಇರಿ. ಎಲ್ಲ ಮಾಹಿತಿ ಸಿಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.